ದೊಡ್ಡಬಳ್ಳಾಪುರ ಸೀರೆ ಸಂತೆಯಲ್ಲಿ ಸೀರೆಗಳು ಸ್ಟಾಲ್ಗಳು ನೋಡ್ಬೋದು ನೀವು ಇಲ್ಲಿ ಯಾವ ತರ ಹೆಂಗಿದೆ ಅಂತ. ಊರಿಂದ ಅಮ್ಮೀರ ಬಂದ ದೊಡ್ಡಬಳ್ಳಾಪುರ ಸೀರೆ ತಂದ, ಅದ್ರಲ್ಲಿ ಇಟ್ಟೇನೆ ಜೋಪಾನ ಜಾನೆ ಎಂದ, ಎದೆ ತಾಳ ತಪ್ಪೋಯ್ತು ನನ್ಗೆಲ್ಲ ಮರ್ತೋಯ್ತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ನಾನು ಈ ಫಂಕ್ಷನ್ ಬರ್ತಾ ಇದ್ದೀನಿ, ನೀವು ಬನ್ನಿ. ನಮಸ್ಕಾರ ದೊಡ್ಡಬಳ್ಳಾಪುರ. ನಾನಿವತ್ತು ನಮ್ ದೊಡ್ಡಬಳ್ಳಾಪುರದಲ್ಲಿ ಇರೋ ಭಗತ್ ಸಿಂಗ್ ಫೀಲ್ಡ್ ಅಲ್ಲಿ ನಾಳೆ ನಮ್ ದೊಡ್ಡಬಳ್ಳಾಪುರದಲ್ಲಿ ಅಂದ್ರೆ 20, 21, 22 ನಮ್ ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಂತೆ ಅಂತ ನಡೀತಾ ಇದೆ. ನೋಡ್ಬೋದು ಇಲ್ಲಿ ಸ್ಟೇಜ್ ಎಲ್ಲ ಯಾವ ತರ ಸಿದ್ಧತೆ ಆಗ್ತಾ ಇದೆ ಅಂತ. ಇದೇ ಸ್ಟೇಜ್ ಮೇಲೆ ನಾಳೆ ಗಿಲ್ಲಿ, ರಘು ದೀಕ್ಷಿತ್, ರಾಣೇಶು ಮತ್ತೆ ಕಾಮಿಡಿ ಕಿಲಾಡಿ ತಂಡ ಅವರೆಲ್ಲ ಬರ್ತಾ ಇದಾರೆ. ಇನ್ನ 3 ದಿನ ದೊಡ್ಡಬಳ್ಳಾಪುರದಲ್ಲಿ ಹಬ್ಬ ಅಂತಾನೆ ಹೇಳ್ಬೋದು. ಎಲ್ರು ಬನ್ನಿ, ನಾನು ಬರ್ತೀನಿ. ಮತ್ತೆ ದೊಡ್ಡ ಗಣೇಶ್ ಅಂತ ಕ್ರಿಕೆಟ್ ಪ್ಲೇಯರ್ ಅವರು ಬರ್ತಾ ಇದ್ದಾರೆ. ನಾಳೆ ದೊಡ್ಡಬಳ್ಳಾಪುರ ಸೀರೆ ಸಂತೆಯಲ್ಲಿ ಸೀರೆಗಳು ಸ್ಟಾಲ್ಗಳು ನೋಡ್ಬೋದು ನೀವು ಇಲ್ಲಿ ಯಾವ ತರ ಹೆಂಗಿದೆ ಅಂತ. ಸ್ಟಾಲ್ಗಳು ಇಲ್ಲಿ ಬಂದು ನೀವು ಕಲರ್ ಸೀರೆ ನೋಡಿ ನಿಮ್ಗೆ ಯಾವ್ಯಾವ್ದು ಇಷ್ಟ ಆಯ್ತು ನೋಡಿ. ನಾಳೆ ನಮ್ ದೊಡ್ಡಬಳ್ಳಾಪುರದಲ್ಲಿ ನೇಯ್ದಿರಿ ಅಂತ ಸೀರೆ ಮಾತ್ರನೇ ಇಲ್ಲಿ ಮಾರೋದು. ಯಾವ್ದೇ ತರ ಆಚೆಗಡೆಯಿಂದ ತರಿಸಿ ಮಾರೋದಾಗ್ಲಿ ಯಾವ್ದು ಮಾರಲ್ಲ. ದೊಡ್ಡಬಳ್ಳಾಪುರದಲ್ಲಿ ಯಾವ್ದೇ ಮದುವೆಗಳಾಗ್ಲಿ, ಫಂಕ್ಷನ್ಸ್ಗಳಾಗ್ಲಿ ಏನೇ ಮಾಡ್ಬೇಕು ಅಂದ್ರೂ ಆಚೆಯಿಂದ ಹೋಗಿ ತಮಿಳ್ನಾಡು, ಆಂಧ್ರ ಅಲ್ಲೆಲ್ಲ ಹೋಗಿ ಸೀರೆ ತಗೊಂಡ್ಬರ್ಬೇಕು ಅಂತೇನು ಇಲ್ಲ. ಯಾಕೆ ಅಂದ್ರೆ ನಮ್ ದೊಡ್ಡಬಳ್ಳಾಪುರದಿಂದಾನೇ ತಿಳಿಸುವಂತ ತಾಕತ್ತು ನಮ್ ದೊಡ್ಡಬಳ್ಳಾಪುರ ನೇಕಾರರಿಗೆ ಐತೆ.